ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕುದುರೆಯಿಂದ ಎಳೆಯಲ್ಪಡುತ್ತಿರುವ ಮೆಟಾಡೋರ್ ವಾಹನ, ಹೊಳೆಯುತ್ತಿದ್ದ ನಗರಗಳೆಲ್ಲ ಸ್ತಬ್ಧ, ಎಲ್ಲಿ ನೋಡಿದ್ರೂ ಲವಲವಿಕೆ ಇಲ್ಲದ ನೀರಸ ಜೀವನ. ಇದು 1973ರಲ್ಲಿ ಅರಬ್ ಇಸ್ರೇಲ್ ಯುದ್ಧದ ವೇಳೆ ಬಹುತೇಕ ದೇಶಗಳಲ್ಲಿ ಸಾಮಾನ್ಯವಾಗಿದ್ದ ದೃಶ್ಯ. ಅಂದಹಾಗೆ ಈ ವೇಳೆ ಅರಬ್ ದೇಶಗಳು ಕಚ್ಚಾ ತೈಲದ ರಫ್ತಿನ ಮೇಲೆ ಜಾಗತಿಕ ನಿರ್ಬಂಧ ಹೇರಿದ್ದವು. ಪರಿಣಾಮ ಬಹುತೇಕ ದೇಶಗಳ ಆರ್ಥಿಕ ಚಟುವಟಿಕೆಗಳೇ ಸ್ತಬ್ಧವಾಗಿದ್ದವು. ಕಚ್ಚಾ ತೈಲದ ಬೆಲೆ ಗಗನಕ್ಕೇರಿತ್ತು. ಡೀಸೆಲ್, ಪೆಟ್ರೋಲ್ ಹಾಗೂ ಗ್ಯಾಸ್ ಬೆಲೆ ಆಕಾಶವನ್ನ ದಾಟಿ ಹೋಗಿತ್ತು. ಸಿರಿವಂತ ರಾಷ್ಟ್ರಗಳು ಕೂಡ ವಿಲವಿಲ ಎನ್ನುತ್ತಿದ್ದವು. ಖುದ್ದು ಅಮೆರಿಕಾದ ಆರ್ಥಿಕತೆ ಕೂಡ ದಿವಾಳಿ ಏಳುವ ಹಂತಕ್ಕೆ ಬಂದಿತ್ತು. ಕೈಗಾರಿಕೆಗಳು ಬಾಗಿಲು ಮುಚ್ಚುತ್ತಿದ್ದವು. ತೈಲ ಕಂಪನಿಗಳು ಏದುಸಿರು ಬಿಡುತ್ತಿದ್ದವು. ಇನ್ನು ಜನಸಾಮಾನ್ಯರ ಬದುಕನ್ನಂತೂ ಕೇಳೋದೇ ಬೇಡ. ಒಂದರ್ಥದಲ್ಲಿ ಇಡೀ ಜಗತ್ತೇ ಬೆಲೆ ಏರಿಕೆಯ ಬಾಣಲೆಗೆ ಬಿದ್ದಿತ್ತು. ಈ ಸನ್ನಿವೇಶ ಕಚ್ಚಾ ತೈಲದ ಮಹತ್ವವನ್ನ ಸಾರಿ ಹೇಳ್ತಾ ಇತ್ತು. ಜನಸಾಮಾನ್ಯರಿಗೂ ಕಚ್ಚಾ ತೈಲದ ಪ್ರಾಮುಖ್ಯತೆ ಅರಿವಾಗಿತ್ತು. ಕಚ್ಚಾ ತೈಲವನ್ನ ಕಪ್ಪು ಬಂಗಾರ ಅಂತಾಲೆ ಕರೆಯುತ್ತಾರೆ. ಹಾಗೆ ನೋಡಿದ್ರೆ ಇದು ಚಿನ್ನಕ್ಕಿಂತ ಕಡಿಮೆ ಏನಿಲ್ಲ. ಅಷ್ಟರ ಮಟ್ಟಿಗೆ ಕಚ್ಚಾ ತೈಲ ತನ್ನ ಮಹತ್ವ ಹೊಂದಿದೆ. ಹಾಗಾದ್ರೆ ಈ ಕಚ್ಚಾ ತೈಲವನ್ನ ಮೊದಲು ಎಲ್ಲಿ ಹಾಗೂ ಹೇಗೆ ಕಂಡುಹಿಡಿಯಲಾಯಿತು? ನೂರಾರು ವರ್ಷಗಳ ಹಿಂದೆ ತೈಲ ಸಿಗುವ ಮುನ್ನ ಜನಜೀವನ ಹೇಗಿತ್ತು? ತೈಲ ದರವನ್ನ ನಿಯಂತ್ರಿಸುವ ಶಕ್ತಿಗಳ್ಯಾವುವು? ಇದೆಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ತೈಲದ ಇತಿಹಾಸ ದೊಡ್ಡದಿದೆ. ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯಾಳದಲ್ಲಿ ಜಮೆಯಾದ ಸಾವಯವ ವಸ್ತುಗಳು ಹೈಡ್ರೋಕಾರ್ಬನ್ಗಳಾಗಿ ರೂಪಾಂತರಗೊಂಡ ಪರಿಣಾಮ ಕಚ್ಚಾ ತೈಲ ರೂಪುಗೊಳ್ಳುತ್ತದೆ. ಕೆಲವೊಮ್ಮೆ ಇದು ಭೂಮಿಯಾಳದಿಂದ ಭೂಮಿಯ ಮೇಲ್ಮೈನಲ್ಲಿ ಗೋಚರಿಸುತ್ತದೆ. ಇದರಿಂದಾಗಿಯೇ ಸಾವಿರಾರು ವರ್ಷಗಳ ಹಿಂದೆ ನಾಗರಿಕತೆ ಬೆಳೆದು ಬಂದ ಕಾಲದಿಂದಲೂ ಕಚ್ಚಾ ತೈಲದ ಉಪಯೋಗ ತಿಳಿದಿತ್ತು. ಈಜಿಪ್ಟ್ನ ಮೆಸೊಪಟೋಮಿಯಾ ನಾಗರಿಕತೆಯಲ್ಲೂ ಕಚ್ಚಾ ತೈಲದ ಬಳಕೆ ಚಾಲ್ತಿಯಲ್ಲಿತ್ತು. ಅವರು ಕಚ್ಚಾ ತೈಲವನ್ನ ಔಷಧೀಯ ರೂಪದಲ್ಲಿ ಬಳಸ್ತಾ ಇದ್ರು. ಅವರ ಪ್ರಕಾರ ಯಾವುದೇ ಗಾಯಕ್ಕೆ ಭೂಮಿಯೊಳಗೆ ಸಿಗುವ ಕಚ್ಚಾ ತೈಲವನ್ನ ಸವರಿದ್ರೆ ಗಾಯ ಬೇಗ ವಾಸಿಯಾಗುತ್ತದೆ ಅನ್ನೋದು ಅವರ ನಂಬಿಕೆಯಾಗಿತ್ತು. ಕ್ರಿಸ್ತಶಕ 147ರಲ್ಲೇ ಚೀನಾದಲ್ಲಿ ತೈಲ ಬಾವಿಯನ್ನ ತೋಡಲಾಗಿತ್ತು ಎನ್ನಲಾಗಿದೆ. ಸರಿಸುಮಾರು 240 ಮೀಟರ್ ಆಳದವರೆಗೂ ಬಾವಿ ತೋಡಿ ಅದರಲ್ಲಿ ಬಿದುರುಗಳಿಂದ ಕೊಳವೆ ರೀತಿ ವಿನ್ಯಾಸ ರೂಪಿಸಿ ತೈಲ ಹೊರತೆಗೆಯಲಾಗಿತ್ತು ಅಂತ ಹೇಳಲಾಗುತ್ತೆ. ಹೀಗೆ ಗಾಢ ಕಪ್ಪುವಣದಲ್ಲಿ ಹೊರತೆಗೆಯಲಾಗುತ್ತಿದ್ದ ತೈಲವನ್ನ ಸುಲಭವಾಗಿ ಜಲಿಸಲಾಗುತ್ತಿತ್ತು. ಇದನ್ನ ಉಪಯೋಗಿಸಿಕೊಂಡು ಉಪ್ಪನ್ನ ತಯಾರಿಸಲು ಪ್ರಾರಂಭಿಸಲಾಯಿತು. ಇನ್ನು ಜಪಾನ್ನಲ್ಲಿ 7ನೇ ಶತಮಾನದ ವೇಳೆ ತೈಲವನ್ನ ಕಂಡುಹಿಡಿಯಲಾಯಿತು. ಮೊದಮೊದಲಿಗೆ ಇದನ್ನ ಉರಿಯುವ ನೀರು ಎಂದೇ ಕರೆಯಲಾಗಿತ್ತು. ಇನ್ನು 9ನೇ ಶತಮಾನದಲ್ಲಿ ಅಜರ್ಬೈಜಾನ್ ಸುತ್ತಮುತ್ತಲಿನ ಹಲವು ಸ್ಥಳಗಳಲ್ಲಿ ಕಚ್ಚಾ ತೈಲ ನೀರಿನಂತೆ ಹರಿಯುತ್ತಿತ್ತು. ಕಪ್ಪು ಕಪ್ಪಾಗಿ ಕೊಳಚೆ ನೀರು ಹರಿಯುವಂತೆ ಇದು ಕಾಣ್ತಾ ಇತ್ತು. ಇನ್ನು 12ನೇ ಶತಮಾನದಲ್ಲಿ ಇಟಲಿಯ ಪ್ರವಾಸಿಗ ಮಾರ್ಕೊ ಪೋಲೋ ದೇಶ ಸಂಚಾರಿಯಾಗಿ ಸುತ್ತುತ್ತಿರುವ ಸಮಯದಲ್ಲಿ ಕ್ಯಾಸ್ಪಿಯನ್ ಸಮುದ್ರದ ಬಳಿ ಬಾಕು ಎಂಬ ಸ್ಥಳದಲ್ಲಿ ಈ ಕ್ರೂಡ್ ಆಯಿಲ್ ತೊರೆಯಂತೆ ಹರಿಯುತ್ತಿರುವುದನ್ನ ಕಂಡಿದ್ದರು. ತೈಲದ ಕುರಿತು ಇಷ್ಟೆಲ್ಲ ಮಾಹಿತಿ ತಿಳುವಳಿಕೆ ಇದ್ದರೂ 15ನೇ ಶತಮಾನದವರೆಗೂ ಇದನ್ನ ದೊಡ್ಡ ಮಟ್ಟದಲ್ಲಿ ಉಪಯೋಗಿಸುತ್ತಿರಲಿಲ್ಲ ಅಥವಾ ಅದನ್ನ ಹೊರತೆಗೆಯುವ ಪ್ರಯತ್ನವನ್ನ ಸಹ ಯಾರೂ ಮಾಡಿರಲಿಲ್ಲ. ಅಂದಿನ ಸಮಯದಲ್ಲಿ ಕಚ್ಚಾ ತೈಲವನ್ನ ಬಳಸಿಕೊಂಡು ದೀಪ ಉರಿಸಬಹುದು ಅನ್ನೋದು ಕೂಡ ತಿಳಿದಿರಲಿಲ್ಲ. ಜನರು ರಾತ್ರಿಯಾಗುತ್ತಲೇ ತಮ್ಮ ವಾಸಸ್ಥಳದಲ್ಲಿ ಬಂದಿಯಾಗುತ್ತಿದ್ದರು. ಒಂದು ವೇಳೆ ಅನಿವಾರ್ಯವಾಗಿ ಹೊರಹೋಗುವ ಪ್ರಸಂಗ ಬಂದರೂ ಆಯಾಯ ಪ್ರದೇಶಗಳಲ್ಲಿ ದೇಶಿ ಟೆಕ್ನಿಕ್ಗಳನ್ನ ಬಳಸಿ ಬೆಂಕಿ ಹೊತ್ತಿಸಿಕೊಂಡು ಸಾಗುತ್ತಿದ್ರು. ವಿಶೇಷ ಅಂದ್ರೆ ಕೆಲವೊಂದು ವಿಶಿಷ್ಟ ಮೀನು ಹಾಗೂ ಪಕ್ಷಿಗಳನ್ನ ಬಿಸಿಲಿನಲ್ಲಿ ಒಣಗಿಸಿ ಅವುಗಳನ್ನ ಕಂದೀಲು ರೀತಿ ಬಳಸುವ ಪದ್ಧತಿ ಜಾರಿಯಲ್ಲಿತ್ತು. ಅಮೆರಿಕಾದ ಸಾಲ್ಮೋನ್ ಫಿಶ್ ಹಾಗೂ ಸ್ಕಾಟ್ಲ್ಯಾಂಡ್, ಐರ್ಲ್ಯಾಂಡ್ನ ಪೆಟ್ರೇಲ್ಸ್ ಬರ್ಡ್ಗಳನ್ನ ಈ ರೀತಿಯಾಗಿ ಒಣಗಿಸಿ ಕ್ಯಾಂಡಲ್ ರೀತಿ ಬಳಸುತ್ತಿದ್ದರಂತೆ. ಸ್ನೇಹಿತರೆ, ಹೀಗೆ ಶತಶತಮಾನಗಳು ಉರುಳಿದ ಬಳಿಕ 1700ರ ಇಸವಿಯಲ್ಲಿ ವೇಲ್ ಫಿಶ್ ಎಂಬ ದೊಡ್ಡ ಮೀನಿನಿಂದ ತೈಲವನ್ನ ಹೊರತೆಗೆಯಲು ಪ್ರಾರಂಭಿಸಲಾಯಿತು. ಆಳ ಸಮುದ್ರದಲ್ಲಿ ಸಿಗುವ ಈ ಗಜಗಾತ್ರದ ಮೀನುಗಳನ್ನ ಹಿಡಿದು ಸಣ್ಣ ಸಣ್ಣ ಕಾರ್ಖಾನೆಗಳಲ್ಲಿ ಅವುಗಳಿಂದ ತೈಲವನ್ನ ತೆಗೆಯುವ ಕಾರ್ಯ ಪ್ರಾರಂಭಿಸಲಾಯಿತು. ವಿಶೇಷವಾಗಿ ಈ ಮೀನುಗಳಿಂದ ಸಿಗುವ ತೈಲವನ್ನ ಕಂದೀಲು ಉರಿಸಲು
ಪರ್ಫ್ಯೂಮ್ ಹಾಗೂ ಲ್ಯೂಬ್ರಿಕೆಂಟ್ ತಯಾರಿಸಲು ಬಳಸಲಾಗ್ತಾ ಇತ್ತು. ಇನ್ನು ಈ ವೇಲ್ ಫಿಶ್ ತೈಲದ ಮೇಲೆ ಅಮೆರಿಕಾದ ಏಕಸ್ವಾಮ್ಯತ್ವವಿತ್ತು. ಕಾರಣ ಅಮೆರಿಕ ದೊಡ್ಡ ಮಟ್ಟದಲ್ಲಿ ದೊಡ್ಡ ನೌಕೆಗಳ ಮೂಲಕ ವೇಲ್ ಫಿಶ್ ನ ಮೀನುಗಾರಿಕೆಯಲ್ಲಿ ತೊಡಗಿತ್ತು. ಆ ಸಮಯದಲ್ಲೇ ಈ ವೇಲ್ ಫಿಶಿಂಗ್ ಆಯಿಲ್ ಇಂಡಸ್ಟ್ರಿ ಅಮೆರಿಕಾದ 5ನೇ ದೊಡ್ಡ ಉದ್ಯಮವಾಗಿ ಹೊರಹೊಮ್ಮಿತ್ತು. ಇನ್ನು 1846ರಲ್ಲಿ ಕೆನಡಾದ ಭೌತ ವಿಜ್ಞಾನಿ ಅಬ್ರಹಾಂ ಗೆಸ್ನರ್ ಸುಲಭವಾಗಿ ಬೆಳಕನ್ನ ಹೊಮ್ಮಿಸುವ ಆಯಿಲ್ ಒಂದನ್ನ ಕಂಡುಹಿಡಿತಾರೆ. ಆಯಿಲ್ ಸೇಲ್, ಕೋಲ್ ಹಾಗೂ ಬೈಟುಮೆನ್ಗಳನ್ನ ಸಂಯೋಜಿಸಿ ವಿಶಿಷ್ಟ ಎಣ್ಣೆಯೊಂದನ್ನ ತಯಾರಿಸಿದ್ರು. ಇದರಿಂದಾಗಿ ಸುಲಭವಾಗಿ ಬೆಂಕಿ ಹಾಕಬಹುದಿತ್ತು. ಜೊತೆಗೆ ದೀಪ, ಕಂದೀಲುಗಳಿಗೂ ಇದು ಪ್ರಮುಖ ಇಂಧನವಾಗುವಂತಿತ್ತು. ಈ ಆಯಿಲ್ಗೆ ಕೆರೋಸಿನ್ ಆಯಿಲ್ ಎಂದು ಹೆಸರಿಡಲಾಗಿತ್ತು. ಬಹುತೇಕರಿಗೆ ಇದು ತಿಳಿದಿದೆ. ನಮ್ಮಲ್ಲಿ ಇದನ್ನ ಗ್ರಾಮ್ಯ ಭಾಷೆಯಲ್ಲಿ ಚಿಮಿಣಿ ಎಣ್ಣೆ, ಸೀಮೆ ಎಣ್ಣೆ ಅಂತ ಕರೀತಾರೆ. ಈ ಇಂಧನದ ಸಂಶೋಧನೆ ಜಗತ್ತಿನಲ್ಲಿ ಹೊಸ ಕ್ರಾಂತಿಗೆ ಮುನ್ನುಡಿ ಬರೆಯುತ್ತೆ. ಇನ್ನು ಕುತೂಹಲದ ಸಂಗತಿ ಅಂದ್ರೆ ಈ ಕೆರೋಸಿನ್ ಆಯಿಲ್ ತಯಾರಿಕೆಗೆ ಹೆಚ್ಚೇನು ಸಂಪನ್ಮೂಲಗಳ ಅಗತ್ಯವಿರಲಿಲ್ಲ. ಅಲ್ಲದೆ ಇದರ ಬೆಲೆ ಕೂಡ ಜಾಸ್ತಿ ಇರಲಿಲ್ಲ. ಹೀಗಾಗಿ ದಿನಗಳು ಕಳೆದಂತೆ ಇದರ ಉತ್ಪಾದನೆ ರಾಕೆಟ್ ವೇಗದಲ್ಲಿ ಹೆಚ್ಚಾಗತೊಡಗಿತ್ತು. ಅನೇಕ ಕೆರೋಸಿನ್ ಉತ್ಪಾದಕ ಕಂಪನಿಗಳು ಹುಟ್ಟುಕೊಂಡವು. ನೋಡುತ್ತಿದ್ದಂತೆ ಜಗತ್ತಿನ ಚಿತ್ರಣವೇ ಬದಲಾಗತೊಡಗಿತ್ತು. ಜನರು ಹಗಲು ರಾತ್ರಿ ಎನ್ನದೇ ತಿರುಗಾಡಲು ಪ್ರಾರಂಭಿಸಿದ್ರು. ಬೀದಿಗಳಿಗೆ ಉರಿಯುವ ಲ್ಯಾಂಪ್ಗಳು ಬಂದಿದ್ದವು. ಸ್ನೇಹಿತರೆ, ಕೆರೋಸಿನ್ ಬಂದ ಬಳಿಕವೂ ಅದಕ್ಕಿಂತಲೂ ಉತ್ತಮವಾದ ಇಂಧನಕ್ಕಾಗಿ ಸಂಶೋಧನೆಗಳು, ಹುಡುಕಾಟ ಮುಂದುವರೆದೇ ಇತ್ತು. 1858ರಲ್ಲಿ ಅಮೆರಿಕಾದ ಪಶ್ಚಿಮ ಪೆನಿನ್ಸಿವೇಲಿಯಾದಲ್ಲಿ ಕೆಲವು ಆಳವಾದ ಉಪ್ಪಿನ ಗುಡ್ಡೆಗಳಿಂದ ಕಪ್ಪು ತೈಲ ಹೊರಬರುತ್ತಿರುವುದು ಕಂಡುಬರುತ್ತದೆ. ಆರಂಭದಲ್ಲಿ ಈ ತೈಲದ ಕುರಿತು ಅದರ ಜಿಡ್ಡಿನ ಕಾರಣಕ್ಕಾಗಿ ಯಾರೂ ಅಷ್ಟು ಗಮನ ಹರಿಸಿರಲಿಲ್ಲ. ಹಾಗೆ ಕಣ್ಣಿಗೆ ಬಿದ್ದ ದ್ರವ ರೂಪವನ್ನ ಅವರು ಪೆಟ್ರೋಲಿಯಂ ಅಂತ ಗುರುತಿಸಿದ್ದರು. ಇದೇ ವೇಳೆ ಜೇಮ್ಸ್ ಟೌನ್ಸೆಂಡ್ ಎಂಬ ಬ್ಯಾಂಕ್ ಉದ್ಯಮಿ ಇದರಿಂದ ಹಣ ಮಾಡುವ ಕುರಿತಂತೆ ಯೋಚಿಸಿದ್ರು. ಇದಕ್ಕಾಗಿ ಯಾಲೆ ಯೂನಿವರ್ಸಿಟಿಯ ಕೆಮಿಸ್ಟ್ರಿ ಪ್ರೊಫೆಸರ್ ಬೆಂಜಮಿನ್ ಸಿಲ್ಲಿಮನ್ ಅವರನ್ನ ಸಂಪರ್ಕಿಸಿ ಉಪ್ಪಿನ ಗುಡ್ಡೆಯಲ್ಲಿ ಸಿಗುತ್ತಿದ್ದ ತೈಲದ ಬಗ್ಗೆ ವಿಶ್ಲೇಷಣೆ ನಡೆಸುವಂತೆ ಕೋರಿಕೊಂಡ್ರು. ಈ ಸಂಶೋಧನಾತ್ಮಕ ವಿಶ್ಲೇಷಣೆಯಿಂದ ಸಾಕಷ್ಟು ಅನುಕೂಲಕರ ವರದಿಗಳು ಕೈಸೇರುವಂತಾದವು. ಈ ತೈಲವನ್ನ ಸಂಸ್ಕರಣೆಗೆ ಒಳಪಡಿಸಿದ್ರೆ ಹಲವು ಪ್ರಯೋಜನಕಾರಿ ಉತ್ಪನ್ನಗಳು ಸಿಗುತ್ತವೆ ಅನ್ನೋದು ಇದರಿಂದ ಖಾತ್ರಿಯಾಯಿತು. ಈ ವಿಷಯ ಗೊತ್ತಾಗುತ್ತಿದ್ದಂತೆ ಟೌನ್ಸೆಂಡ್ ತಡ ಮಾಡಲಿಲ್ಲ. ಮೊದಲೇ ಈ ಕುರಿತು ಕಲ್ಪನೆ ಹೊಂದಿದ್ದ ಅವರು ತಮ್ಮಿಬ್ಬರು ಸಹಚರರೊಂದಿಗೆ ಸೇರಿ ಪೆನ್ಸಿಲ್ವೇನಿಯಾ ರಾಕ್ ಆಯಿಲ್ ಎಂಬ ಕಂಪನಿ ಸ್ಥಾಪಿಸಿದ್ರು. ಆದರೆ ಈ ಕಂಪನಿಯ ಷೇರುಗಳು ಬಿಕರಿ ಆಗ್ಲೇ ಇಲ್ಲ. ಅಂದಿನ ಸಮಯದಲ್ಲಿ ತೈಲೋತ್ಪನ್ನದ ಮಹತ್ವ, ಅದರ ಬೆಲೆಯ ಬಗ್ಗೆ ಜನರಿಗೆ ಅರಿವಿರಲಿಲ್ಲ. ಹೀಗಾಗಿ ಷೇರುಗಳು ಮಾರಾಟವಾಗಲಿಲ್ಲ. ಇದರಿಂದ ಟೌನ್ಸೆಂಡ್ ಹತಾಶೆಯನ್ನೇನು ಹೊಂದಲಿಲ್ಲ. ಬದಲಾಗಿ ಎಡ್ವಿನ್ ಡ್ರೇಕ್ ಎನ್ನುವ ರೈಲು ವಿಭಾಗದಲ್ಲಿ ಕೆಲಸ ಮಾಡುವ ವ್ಯಕ್ತಿಯನ್ನ ಭೇಟಿಯಾಗ್ತಾರೆ. ವಿಶೇಷ ಅಂದ್ರೆ ಈ ಡ್ರೇಕ್ ಕೂಡ ತೈಲೋತ್ಪನ್ನದ ಹುಡುಕಾಟದಲ್ಲಿರುತ್ತಾರೆ. ಹೀಗಾಗಿ ಟೌನ್ಸೆಂಡ್ ಕೆಲಸ ಮತ್ತಷ್ಟು ಸುಲಭವಾಗುತ್ತೆ. ಈ ವೇಳೆ ಸೆಂಡ್ ಎಡ್ವಿನ್ ಡ್ರೇಕ್ಗೆ ಪೆನ್ಸಿಲ್ವೇನಿಯಾದ ತೈಲ ಇರುವ ಪ್ರದೇಶಕ್ಕೆ ಭೇಟಿ ನೀಡುವಂತೆ ಮನವಿ ಮಾಡ್ತಾರೆ. ಅದರಂತೆ ಆ ಸ್ಥಳಕ್ಕೆ ಭೇಟಿ ನೀಡಿದ ಡ್ರೇಕ್ ಇದರಿಂದ ಉತ್ತೇಜಿತರಾದ ಟೌನ್ಸೆಂಡ್ ತಮ್ಮ ಪೆನ್ಸಿಲ್ವೇನಿಯಾ ರಾಕ್ ಆಯಿಲ್ ಕಂಪನಿಯ ಷೇರುಗಳನ್ನ ಡ್ರೇಕ್ಗೆ ನೀಡುತ್ತಾರೆ. ಅಲ್ಲದೆ ಪೆನ್ಸಿಲ್ವೇನಿಯಾದಲ್ಲಿ ತೈಲ ಗಣಿಗಾರಿಕೆ ಪ್ರಾರಂಭಿಸುವಂತೆ ಹೇಳ್ತಾರೆ. ಇತ್ತ ಎಡ್ವಿನ್ ಡ್ರೇಕ್ ಸೆನೆಕಾ ಆಯಿಲ್ ಕಂಪನಿ ಸ್ಥಾಪಿಸಿ ಅದರ ಮೂಲಕ ತೈಲ ತೆಗೆಯಲು ಸಿದ್ಧತೆ ಆರಂಭಿಸುತ್ತಾರೆ. 1958ರ ಮೇ ತಿಂಗಳಿನಲ್ಲಿ ಕೆಲಸ ಆರಂಭವಾಗುತ್ತದೆ. ಆದರೆ ಕಾರ್ಯ ಅಂದುಕೊಂಡಷ್ಟು ಸುಲಭವಿರಲಿಲ್ಲ. ಜನ ಆತನ ಕಾರ್ಯವನ್ನ ಹಂಗಿಸಿ ಕ್ರೇಜಿ ಡ್ರೇಕ್ ಅಂತ ಕಾಲೆಳೆಯುತ್ತಾರೆ. ಆದರೆ ಡ್ರೇಕ್ ಹಿಡಿದ ಕೆಲಸ ಕೈ ಬಿಡದೆ ಪ್ರಯತ್ನ ಮುಂದುವರಿಸುತ್ತಾರೆ. ಈ ವೇಳೆ ಅವರು ಡ್ರಿಲ್ಲಿಂಗ್ ಆಗಿ ಒಬ್ಬ ಸಮರ್ಥ ಡಿಗ್ಗರ್ಗಾಗಿ ಹುಡುಕಾಟದಲ್ಲಿರುತ್ತಾರೆ. ಈ ಸಂದರ್ಭದಲ್ಲೇ ಅವರಿಗೆ ವಿಲಿಯಂ ಸ್ಮಿತ್ ಎನ್ನುವ ಡಿಗ್ಗರ್ ಪರಿಚಯವಾಗುತ್ತಾರೆ. ಆದರೆ ತೈಲವನ್ನ ತೆಗೆಯುವಾಗ ನೀರು ಕೂಡ ಹೊರಬಂದು ಸಮಸ್ಯೆ ಉಂಟಾಗುತ್ತದೆ. ಇದರಿಂದ ಸಾಕಷ್ಟು ತೊಂದರೆಯಾಗುತ್ತೆ. ನೀರನ್ನ ಹೊರಹಾಕುವ ಪ್ಲಾನ್ ಕೂಡ ಸಕ್ಸಸ್ ಆಗೋದಿಲ್ಲ. ಹೀಗೆ ನಿರಂತರವಾಗಿ ಪ್ರಯತ್ನ ಪಟ್ಟರು, ಯಾವುದೇ ತಂತ್ರ ಬಳಸಿದರೂ ಸಮಸ್ಯೆ ಪೂರ್ಣವಾಗಿ ಬಗೆಹರಿಯೋದಿಲ್ಲ. ಆದರೆ 1859ರಲ್ಲಿ ಅದೊಂದು ದಿನ ಅಂದುಕೊಂಡಿದ್ದನ್ನ ಸಾಧಿಸುತ್ತಾರೆ. ಸುಮಾರು 69 ಫೀಟ್ ಅಗೆದಾಗ ಅವರಿಗೆ ಶುದ್ಧ ಕ್ರೂಡ್ ಆಯಿಲ್ ಸಿಗುತ್ತದೆ. ಅಂದಿನಿಂದ ಪ್ರಥಮ ಬಾರಿಗೆ ಟೈಟಸ್ ವಿಲ್ಲೆಯ ಭಾಗದಲ್ಲಿ ಕಚ್ಚಾ ತೈಲದ ಉತ್ಪಾದನೆ ಶುರುವಾಗುತ್ತದೆ. ಈ ಸುದ್ದಿ ಸುತ್ತಲಿನ ಪ್ರದೇಶಗಳಿಗೆ ಹಬ್ಬುತ್ತಿದ್ದಂತೆ ಪೆನ್ಸಿಲ್ವೇನಿಯಾದ ಟೈಟಸ್ ವಿಲ್ಲೆ ಹಲವೆಡೆ ಕಚ್ಚಾ ತೈಲದ ಘಟಕಗಳು ಒಂದೊಂದಾಗಿಯೇ ಶುರುವಾಗುತ್ತೆ. ಕೆಲವೇ ವರ್ಷಗಳಲ್ಲಿ ಈ ನಗರ ಕ್ರೂಡ್ ಆಯಿಲ್ ಸಿಟಿ ಅಂತಾಲೆ ಕರೆಯಲ್ಪಡುತ್ತೆ.
ಸ್ನೇಹಿತರೆ, ಆರಂಭದಲ್ಲಿ ಇಲ್ಲಿ ಕೇವಲ 4500 ಬ್ಯಾರಲ್ ಕಚ್ಚಾ ತೈಲವನ್ನ ಹೊರತೆಗೆಯಲಾಗ್ತಾ ಇತ್ತು. ಆದರೆ 1862ರ ವೇಳೆಗೆ ಈ ಪ್ರಮಾಣ 30 ಲಕ್ಷ ಬ್ಯಾರಲ್ಗೆ ಏರಿತು. ಪೆನ್ಸಿಲ್ವೇನಿಯಾದಲ್ಲಿ ಶುರುವಾಗಿದ್ದ ಈ ತೈಲ ಕ್ರಾಂತಿ ಇಡೀ ಅಮೆರಿಕವನ್ನೇ ಆವರಿಸಿತು. ದಿನ ಕಳೆದಂತೆ ಕ್ಯಾಲಿಫೋರ್ನಿಯಾ, ಒಕ್ಲಹೋಮಾ, ಟೆಕ್ಸಾಸ್ನಲ್ಲೂ ತೈಲ ಬಾವಿಗಳನ್ನ ಕೊರೆಯಲಾಯಿತು. ಈ 3 ಪ್ರಾಂತ್ಯಗಳಿಂದಲೇ ಅಮೆರಿಕದಲ್ಲಿ ಸಾರ್ವಜನಿಕವಾಗಿ ಬರೋಬ್ಬರಿ 26 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲ ಉತ್ಪಾದನೆಯಾಗುವಂತಾಯಿತು. ಇನ್ನು 1900 ತಲುಪುವುದರಲ್ಲಿ ಈ ಪ್ರಮಾಣ 64 ಮಿಲಿಯನ್ ಬ್ಯಾರಲ್ಗೆ ಏರಿತು. ಅಮೆರಿಕದಲ್ಲಿ ಶುರುವಾಗಿದ್ದ ಈ ಕಚ್ಚಾ ತೈಲ ಕ್ರಾಂತಿ ಇಷ್ಟಕ್ಕೆ ನಿಲ್ಲಲಿಲ್ಲ. ಬದಲಾಗಿ ಈ ತೈಲದಿಂದ ಸುಮಾರು 200 ಉಪ ಉತ್ಪನ್ನಗಳನ್ನ ತಯಾರಿಸಿ ಮಾರಾಟ ಮಾಡುವ ವ್ಯವಸ್ಥೆ ಶುರುವಾಯಿತು. ನೋಡುತ್ತಲೇ ಅಮೆರಿಕ ವಿಶ್ವದ ಅತಿದೊಡ್ಡ ತೈಲೋತ್ಪನ್ನ ಉತ್ಪಾದಕ ದೇಶವಾಗಿ ಹೊರಹೊಮ್ಮಿತು. ಸ್ನೇಹಿತರೆ, ಅಮೆರಿಕದಲ್ಲಿ ಶುರುವಾಗಿದ್ದ ತೈಲ ಕ್ರಾಂತಿಯನ್ನ ನೋಡಿ ವಿಶ್ವದ ಇತರೆ ದೇಶಗಳಲ್ಲಿಯೂ ತೈಲಕ್ಕಾಗಿ ಹುಡುಕಾಟ ಬಿರುಸುಗೊಂಡಿತು. ಹೀಗಾಗಿ ಸರ್ಕಾರಗಳು, ಆಳ್ವಿಕೆ ನಡೆಸುವವರು, ತೈಲ ಕಂಪನಿಗಳು ತಾಮುಂದು ನಾಮುಂದು ಅಂತ ತೈಲದ ಹುಡುಕಾಟದ ಹಿಂದೆ ಬಿದ್ದಿದ್ದವು. 20ನೇ ಶತಮಾನದ ವೇಳೆಗೆ ಈ ಹುಡುಕಾಟದ ಪ್ರಯೋಗ ಮಧ್ಯಪ್ರಾಚ್ಯವನ್ನ ತಲುಪುತ್ತೆ. ಬ್ರಿಟನ್ನ ಖ್ಯಾತ ಭೂಗರ್ಭ ಶಾಸ್ತ್ರಜ್ಞ ಜಾರ್ಜ್ ಬರ್ನಾಂಡ್ ರೆನಾಲ್ಡ್ಸ್ ಪರ್ಷಿಯಾದ ಹಲವು ಪ್ರದೇಶಗಳಲ್ಲಿ ಸತತ 10 ವರ್ಷಗಳ ಕಾಲ ಇದಕ್ಕಾಗಿ ಸಂಶೋಧನೆ ಕೈಗೊಳ್ಳುತ್ತಾರೆ. ಅಂತಿಮವಾಗಿ 1908ರಲ್ಲಿ ಪರ್ಷಿಯಾದಲ್ಲಿ, ಅಂದರೆ ಇಂದಿನ ಇರಾನ್ನಲ್ಲಿ ಕಚ್ಚಾ ತೈಲದ ನಿಕ್ಷೇಪಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗ್ತಾರೆ. ಇಲ್ಲಿ ನಿಕ್ಷೇಪಗಳು ಪತ್ತೆಯಾಗುತ್ತಿದ್ದಂತೆ ಆಂಗ್ಲೋ ಪರ್ಷಿಯನ್ ಕಂಪನಿ ಈ ಪ್ರದೇಶದಲ್ಲಿ ಬೀಡುಬಿಡುತ್ತೆ. ಇಡೀ ಪ್ರದೇಶ ಬ್ರಿಟನ್ ಮೂಲದ ಈ ಕಂಪನಿಯ ಏಕಸ್ವಾಮ್ಯತ್ವಕ್ಕೆ ಒಳಪಟ್ಟಿತು. ಈ ಕಂಪನಿ ಇಲ್ಲಿ ಕಚ್ಚಾ ತೈಲವನ್ನ ಉತ್ಪಾದಿಸಿ ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಪೂರೈಸ್ತಾ ಇತ್ತು. ಅಸಲಿ ವಿಚಾರ ಅಂದ್ರೆ ಈ ಕಂಪನಿಯ ಬಹುತೇಕ ಷೇರುಗಳನ್ನ ಬ್ರಿಟಿಷ್ ಸರ್ಕಾರ ಖರೀದಿಸಿತ್ತು. ಇದರಿಂದ ಬರುವ ಲಾಭವೆಲ್ಲ ನೇರವಾಗಿ ಬ್ರಿಟನ್ ಸರ್ಕಾರಕ್ಕೆ ಸಂದಾಯವಾಗತೊಡಗಿತ್ತು. ಈ ಲಾಭದ ದುರಾಸೆ 2 ರಾಷ್ಟ್ರಗಳ ನಡುವೆ ವಿವಾದ, ಘರ್ಷಣೆಗೆ ಕಾರಣವಾಯಿತು. ಆದರೆ 1933ರಲ್ಲಿ ಇರಾನ್ ಹಾಗೂ ಬ್ರಿಟಿಷ್ ಸರ್ಕಾರದ ನಡುವೆ ಒಪ್ಪಂದವಾಯಿತು. ಆ ಒಪ್ಪಂದದ ಪ್ರಕಾರ ತೈಲದಿಂದ ಬರುವ ಆದಾಯದಲ್ಲಿ ಒಂದಷ್ಟು ಪಾಲನ್ನ ಇರಾನ್ ಸರ್ಕಾರಕ್ಕೆ ಕೊಡಲು ನಿರ್ಧರಿಸಲಾಯಿತು. ಇದರ ಬದಲಾಗಿ ಇರಾನ್ ಮುಂದಿನ 60 ವರ್ಷಗಳ ಕಾಲ ಈ ನಿಕ್ಷೇಪಗಳನ್ನ ಬ್ರಿಟಿಷರಿಗೆ ಬಿಟ್ಕೊಡಬೇಕು ಎನ್ನುವ ತೀರ್ಮಾನಕ್ಕೆ ಬರಲಾಯಿತು. ಹೀಗೆ ಇರಾನ್ನ ಸಂಪೂರ್ಣ ತೈಲ ನಿಕ್ಷೇಪಗಳನ್ನ ಬ್ರಿಟಿಷ್ ಕಂಪನಿ ತನ್ನ ಕಬ್ಜಾ ಮಾಡಿಕೊಂಡಿತು. ಆದರೆ ಬ್ರಿಟಿಷರ ಈ ಅನಿಯಂತ್ರಿತ ಆಟ ತುಂಬಾ ದಿನವೇನೂ ನಡೆಯಲಿಲ್ಲ. 1951ರಲ್ಲಿ ಇರಾನ್ ಆಡಳಿತ ದೇಶದ ಎಲ್ಲಾ ತೈಲ ನಿಕ್ಷೇಪ ಹಾಗೂ ಕೈಗಾರಿಕೆಗಳನ್ನ ರಾಷ್ಟ್ರೀಕರಣಗೊಳಿಸಿತು. ಅಲ್ಲದೆ ದೇಶದಲ್ಲಿದ್ದ ಆಂಗ್ಲೋ ಪರ್ಷಿಯನ್ ಆಯಿಲ್ ಕಂಪನಿಯನ್ನ ತನ್ನ ಹಿಡಿತಕ್ಕೆ ಪಡೆಯಿತು. ಸ್ನೇಹಿತರೆ, ಯಾವಾಗ ಇರಾನ್ನಲ್ಲಿ ದೊಡ್ಡ ಮಟ್ಟದ ತೈಲ ನಿಕ್ಷೇಪಗಳು ಸಿಕ್ಕಿದ್ದವೋ ಅಂದಿನಿಂದಲೇ ಮಧ್ಯಪ್ರಾಚ್ಯದ ಇತರ ರಾಷ್ಟ್ರಗಳಲ್ಲೂ ಕೂಡ ಕಚ್ಚಾ ತೈಲದ ಹುಡುಕಾಟ ನಡೆಯುತ್ತೆ. ಅಂತೆಯೇ 1938ರಲ್ಲಿ ಅಮೆರಿಕ ಮೂಲದ ಅಮೆರಿಕ ಅರೇಬಿಯನ್ ಕಂಪನಿ ಸಹ ಸೌದಿ ಅರೇಬಿಯಾದಲ್ಲಿ ತೈಲಕ್ಕಾಗಿ ಹುಡುಕಾಟ ನಡೆಸುತ್ತೆ. ಅಂದು ಸೌದಿ ಅರೇಬಿಯಾ ಇಂದಿನಂತಿರಲಿಲ್ಲ. ತೀರಾ ಬಡತನದಲ್ಲಿದ್ದ ಕಡು ಬಡ ರಾಷ್ಟ್ರವದು. ಸುತ್ತಲೂ ಮರುಭೂಮಿ, ಸಿಗದ ಉದ್ಯೋಗ, ಆಹಾರಕ್ಕಾಗಿ ಗುಳೆ ಹೋಗಬೇಕಾದ ಪರಿಸ್ಥಿತಿ. ಆಗಿನ ಸಮಯದಲ್ಲಿ ಸೌದಿಯ ಆದಾಯವೆಂದರೆ ಮೆಕ್ಕಾಗೆ ಬರುವ ಪ್ರವಾಸಿಗರು, ಊಟಕ್ಕೆ ಸುಲಭವಾಗಿ ಸಿಗೋದೆಂದರೆ ಖರ್ಜೂರ. ಪರಿಸ್ಥಿತಿ ಬಹಳ ಹೀನಾಯವಾಗಿತ್ತು. ಮೊದಲ ಮಹಾಯುದ್ಧ ಮುಗಿದ ಬಳಿಕ ನ್ಯೂಜಿಲೆಂಡ್ನ ಮೈನಿಂಗ್ ಇಂಜಿನಿಯರ್ ಮೇಜರ್ ಫ್ರಾಂಕ್ ಹೊಲ್ಮೇಸ್ ಈ ಮರುಭೂಮಿಯಲ್ಲಿ ತೈಲ ಇರುವ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ರು. ಅಂತೆಯೇ ಹಲವು ವರ್ಷಗಳ ಕಾಲ ಇಲ್ಲಿ ತೈಲಕ್ಕಾಗಿ ಹುಡುಕಾಟ ನಡೆಯುತ್ತಲೇ ಇತ್ತು. ಆದರೆ 1938ರಲ್ಲಿ ಅಮೆರಿಕನ್ ಮೂಲದ ಕಂಪನಿ ಅರಾಮ್ಕೋ ಸೌದಿಯಲ್ಲಿ ತೈಲವನ್ನ ಸರ್ಚ್ ಮಾಡುವಲ್ಲಿ ಯಶಸ್ವಿಯಾಗುತ್ತೆ. ಸೌದಿಯ ದಮ್ಮಮ್ಮು ಎನ್ನುವ ಪ್ರದೇಶದಲ್ಲಿ ಕಂಪನಿ ತೈಲ ನಿಕ್ಷೇಪವನ್ನ ಕಂಡುಹಿಡಿದಿತ್ತು. ಕಣ್ಣುಮುಚ್ಚಿ ಕಣ್ಣು ತೆರೆಯೋದ್ರೊಳಗೆ ಇಡೀ ಪ್ರಪಂಚದೆಲ್ಲೆಡೆ ತೈಲದ ಸರೋವರವೇ ಹರಿದು ಬಂದಂತಿತ್ತು. ಎಲ್ಲಿ ಅಗೆದರೂ ತೈಲವೇ ಸಿಕ್ಕಿತ್ತು. 1944ರ ವೇಳೆಗೆ ಈ ಪ್ರದೇಶದಲ್ಲಿ ಸಿಗುವ ಅಷ್ಟೂ ತೈಲವನ್ನ ಹೊರತೆಗೆಯುವ ಗುತ್ತಿಗೆಯನ್ನ ಅಮೆರಿಕದ ಅರಾಮ್ಕೋ ಕಂಪನಿಗೆ ನೀಡಲಾಯಿತು. ಆ ಸಮಯದಿಂದ ಇಡೀ ಸೌದಿ ಅರೇಬಿಯಾದ ಚಿತ್ರಣವೇ ಬದಲಾಯಿತು. ಬಡತನ ಮಾಯವಾಗಿ ಸೌದಿ ಕೆಲವೇ ವರ್ಷಗಳಲ್ಲಿ ಸಿರಿವಂತ ದೇಶಗಳ ಸಾಲಿಗೆ ಬಂದು ನಿಲ್ಲುವಂತಾಯಿತು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಒಂದು ವರದಿಯ ಪ್ರಕಾರ 2016ರವರೆಗೆ ಸೌದಿ ಅರೇಬಿಯಾದಲ್ಲಿ ಒಟ್ಟು 90 ಬಿಲಿಯನ್ ಬ್ಯಾರಲ್ ತೈಲವನ್ನ ಹೊರತೆಗೆಯಲಾಗಿದೆ. ಮತ್ತೊಂದು ಅಚ್ಚರಿಯ ಅಂಶ ಅಂದ್ರೆ 2014ರ ವರದಿಯೊಂದರ ಪ್ರಕಾರ ಸೌದಿ ನೆಲದಲ್ಲಿ ಬರೋಬ್ಬರಿ 267 ಶತಕೋಟಿ ಮಿಲಿಯನ್ ಬ್ಯಾರಲ್ ತೈಲ ಸಂಪನ್ಮೂಲವಿದೆ ಅಂತ ಹೇಳಲಾಗಿದೆ. 19ನೇ ಶತಮಾನದ ಅಂತ್ಯದವರೆಗೆ ರಷ್ಯಾ ಸೇರಿದಂತೆ ಹಲವು ದೇಶಗಳು ತೈಲ ಸಂಪನ್ಮೂಲವನ್ನ ಹೆಕ್ಕಿ ತೆಗೆಯುವುದರಲ್ಲಿ ಯಶಸ್ವಿಯಾಗಿದ್ದವು.
ಸ್ನೇಹಿತರೆ, ತೈಲ ನಿಕ್ಷೇಪಗಳು ಸಿಕ್ಕ ರಾಷ್ಟ್ರಗಳ GDP ಬೆಳವಣಿಗೆ ರಾಕೆಟ್ ವೇಗದಲ್ಲಿ ಆಗಲು ಶುರುವಾಗುತ್ತೆ. ತೈಲವನ್ನು ಉತ್ಪಾದಿಸುವ ಪ್ರತಿಯೊಂದು ರಾಷ್ಟ್ರವನ್ನ ಹೆಚ್ಚೆಚ್ಚು ಆಯಿಲ್ ಉತ್ಪಾದಿಸುವತ್ತ ಚಿತ್ತ ನೆಟ್ಟವು. ಇದರಿಂದ ತೈಲೋತ್ಪನ್ನ ರಾಷ್ಟ್ರಗಳ ನಡುವೆ ಪೈಪೋಟಿ ಶುರುವಾಯಿತು. ಕೆಲವೊಮ್ಮೆ ಕಡಿಮೆ ಬೆಲೆಗೆ ತೈಲವನ್ನು ಮಾರಾಟ ಮಾಡುವ ಪ್ರಯೋಗವು ಶುರುವಾಯಿತು. ಒಂದರ್ಥದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ತೈಲವನ್ನು ತೆಗೆದು ದಿಢೀರ್ ಬೆಳವಣಿಗೆ ಸಾಧಿಸುವ ಹುಚ್ಚು ಯೋಜನೆಗಳು ಶುರುವಾಗಿದ್ದವು. ಇದರಿಂದ ಕೆಲವು ರಾಷ್ಟ್ರಗಳಿಗೆ ನಷ್ಟ ಉಂಟಾಗಲು ಪ್ರಾರಂಭಿಸಿತು. ಹೀಗಾಗಿ 1960ರಲ್ಲಿ ಇರಾಕಿನ ಬಾಗ್ದಾದ್ನಲ್ಲಿ ಶೃಂಗಸಭೆಯೊಂದು ನಡೆಯುತ್ತೆ. ತೈಲ ಉತ್ಪಾದಿಸುವ 5 ರಾಷ್ಟ್ರಗಳು ಸೇರಿಕೊಂಡು ಒಂದು ಸಂಘಟನೆಯನ್ನ ರೂಪಿಸಿಕೊಂಡವು. ಅದೇ ಒಪೆಕ್, ಅಂದ್ರೆ ಆಯಿಲ್ ಪ್ರೊಡಕ್ಷನ್ ಅಂಡ್ ಎಕ್ಸ್ಪೋರ್ಟ್ ಕಂಟ್ರೀಸ್. ಆರಂಭದಲ್ಲಿ ಈ ಸಂಘಟನೆಯಲ್ಲಿ ವೆನಿಜುವೆಲಾ, ಸೌದಿ ಅರೇಬಿಯಾ, ಕುವೈತ್, ಇರಾಕ್ ಹಾಗೂ ಇರಾನ್ ರಾಷ್ಟ್ರಗಳಿದ್ದವು. ಬಳಿಕ ಮತ್ತೆ 8 ರಾಷ್ಟ್ರಗಳನ್ನ ಸದಸ್ಯ ರಾಷ್ಟ್ರಗಳನ್ನಾಗಿ ಸೇರಿಸಲಾಯಿತು. ಇಂದಿಗೆ ಒಟ್ಟು 13 ದೇಶಗಳು ಒಪೆಕ್ ಸದಸ್ಯತ್ವವನ್ನ ಹೊಂದಿವೆ. ಬೆಲೆ ನಿಗದಿ ಹಾಗೂ ಉತ್ಪಾದನೆಯ ಮಟ್ಟವನ್ನ ಈ ಸಂಘಟನೆಯೇ ನಿರ್ಧರಿಸುತ್ತೆ. ಇನ್ನು ಜಾಗತಿಕವಾಗಿ ತೈಲ ಉತ್ಪಾದನೆ ಹೆಚ್ಚುತ್ತಿದ್ದಂತೆ ಅನೇಕ ವೈಮನಸ್ಸು ವಿವಾದಗಳು ಶುರುವಾದವು. ಮತ್ತೊಂದೆಡೆ ದಿನೇ ದಿನೇ ತೈಲದ ಬೇಡಿಕೆಯು ಏರುತ್ತಾ ಸಾಗಿತು. ಅದರ ಮಧ್ಯೆ 1973ರಲ್ಲಿ ಜಾಗತಿಕವಾಗಿ ಇಂಧನ ಬಿಕ್ಕಟ್ಟು ಉಂಟಾಯಿತು. ಇಸ್ರೇಲ್ ಹಾಗೂ ಅರಬ್ ರಾಷ್ಟ್ರಗಳ ಯುದ್ಧದಿಂದಾಗಿ ಹಲವು ರಾಷ್ಟ್ರಗಳು ಅಕ್ಷರಶಃ ನಲುಗಿದವು. ಇಸ್ರೇಲ್ಗೆ ಬೆಂಬಲಿಸುತ್ತಿದ್ದಾರೆ ಎನ್ನುವ ಕಾರಣಕ್ಕಾಗಿ ತೈಲ ರಫ್ತಿನ ಮೇಲೆ ನಿರ್ಬಂಧ ಹೇರಲಾಯಿತು. ಅಮೆರಿಕ, ಜಪಾನ್, ನ್ಯೂಜಿಲೆಂಡ್, ಕೆನಡಾ, ನೆದರ್ಲ್ಯಾಂಡ್, ಬ್ರಿಟನ್, ಪೋರ್ಚುಗಲ್, ದಕ್ಷಿಣ ಆಫ್ರಿಕಾ ಹೀಗೆ ಹಲವು ರಾಷ್ಟ್ರಗಳು ತೈಲ ನಿರ್ಬಂಧದಿಂದ ನರಳಿದವು. ಇದರ ಪರಿಣಾಮ ಎನ್ನುವಂತೆ ಅಮೆರಿಕ ಆರ್ಥಿಕ ಹಿಂಜರಿತವನ್ನು ಅನುಭವಿಸಿತು. 1974ರಲ್ಲಿ ಈ ಬಿಕ್ಕಟ್ಟು ಅಂತ್ಯವಾಯಿತು. ಆದರೆ ಕೇವಲ 4 ತಿಂಗಳಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $3ನಿಂದ $12ಗೆ ಏರಿತು. ಈ ಘಟನೆ ಬಳಿಕ ಪರಿಸ್ಥಿತಿ ನಿಧಾನವಾಗಿ ತಿಳಿಯಾಯಿತು. ಇನ್ನು ಈ ಮಹಾ ಬಿಕ್ಕಟ್ಟಿನ ಬಳಿಕ ಜಗತ್ತು 1979ರಲ್ಲಿ ಮತ್ತೊಮ್ಮೆ ಈ ಸಮಸ್ಯೆಯನ್ನ ಎದುರಿಸಿತು. 1979ರಲ್ಲಿ ಇರಾನ್ನಲ್ಲಿ ಉಂಟಾದ ರಾಜಕೀಯ ಬಿಕ್ಕಟ್ಟು ಇದಕ್ಕೆ ದಾರಿ ಮಾಡಿಕೊಟ್ಟಿತು. ಇದರಿಂದ ಇರಾನ್ನಲ್ಲಿ ಕಚ್ಚಾ ತೈಲದ ಉತ್ಪಾದನೆ ಕಡಿಮೆಯಾಯಿತು. ಪರಿಣಾಮ ಬೇಡಿಕೆ ಪೂರೈಕೆಗಳ ನಡುವಿನ ವ್ಯತ್ಯಾಸದಿಂದಾಗಿ ಬೆಲೆಗಳು ಏರತೊಡಗಿದವು. ಅದೇ ವೇಳೆ ಸರಿಯಾಗಿ ಇರಾನ್ ಇರಾಕ್ ನಡುವೆ ಯುದ್ಧ ನಡೆದಿದ್ದರಿಂದ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿತು. 1981ರ ವೇಳೆಗೆ ಪ್ರತಿ ಬ್ಯಾರಲ್ ಕಚ್ಚಾ ತೈಲದ ಬೆಲೆ $32ಗೆ ಏರಿತು. ಇದು ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನು ಹೈರಾಣಾಗಿಸಿತು. ಭಾರತವೂ ಸೇರಿದಂತೆ ತೃತೀಯ ಜಗತ್ತಿನ ರಾಷ್ಟ್ರಗಳು ಇದರಿಂದ ತೀವ್ರ ಸಮಸ್ಯೆ ಎದುರಿಸಿದವು. ಇನ್ನು 2020ರಲ್ಲಿ ತೈಲ ಕ್ಷೇತ್ರ ಇದೆಲ್ಲದಕ್ಕಿಂತ ಭಿನ್ನವಾದ ಸಮಸ್ಯೆಯನ್ನು ಎದುರಿಸಿತು. ಸಾಮಾನ್ಯವಾಗಿ ತೈಲ ಬೆಲೆಗಳು ಏರುತ್ತವೆಯೇ ಹೊರತು ಇಳಿಯೋದಿಲ್ಲ. ಆದರೆ 2020ರಲ್ಲಿ ಬಂದ ಕೋವಿಡ್ ಕಾರಣದಿಂದಾಗಿ ಕೈಗಾರಿಕಾ ಕ್ಷೇತ್ರ ಸ್ತಬ್ಧವಾಗಿತ್ತು. ಹೀಗಾಗಿ ತೈಲ ಬೇಡಿಕೆಯಲ್ಲಿ ಇಳಿಕೆ ಕಂಡುಬರುತ್ತೆ. ಇದರಿಂದ ಕಚ್ಚಾ ತೈಲದ ಬೆಲೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ದಾಖಲೆಯ ಇಳಿಕೆ ದಾಖಲಿಸಿತು. ಅಲ್ಲದೆ ಈ ವೇಳೆ ಉತ್ಪಾದನೆಯನ್ನ ತಗ್ಗಿಸುವಂತೆ ಒಪೆಕ್ ನೀಡಿದ್ದ ಸೂಚನೆಯನ್ನ ರಷ್ಯಾ ಮುರಿದು ದಾಖಲೆ ತೈಲೋತ್ಪಾದನೆ ಮಾಡಿತು. ಇದರಿಂದ ಬೆಲೆಗಳು ಪಾತಾಳ ಕಂಡವು. ಪರಿಣಾಮ ತೈಲೋತ್ಪಾದಕ ದೇಶಗಳು ನಷ್ಟ ಅನುಭವಿಸಿದವು. ಇನ್ನು ಇದರೊಂದಿಗೆ ಒಪೆಕ್ ಪ್ಲಸ್ ಎನ್ನುವ ಸಂಘಟನೆಯು ಮುರಿದು ಬಿತ್ತು. ತೈಲದ ವಿಚಾರದಲ್ಲಿ ಒಂದು ಮಾತನ್ನ ಖಂಡಿತ ಹೇಳಲೇಬೇಕು. ಒಂದು ವೇಳೆ ಭೂಮಿಯ ಮೇಲೆ ತೈಲ ಇರದೇ ಹೋಗಿದ್ದರೆ ಭೂಮಿ ಇಷ್ಟು ಸುಂದರವಾಗಿ ಕಾಣಲು ಸಾಧ್ಯವಾಗುತ್ತಲೇ ಇರಲಿಲ್ಲ. ಕೈಗಾರಿಕೆಗಳು ಇಷ್ಟು ತೀವ್ರಗತಿಯಲ್ಲಿ ಬೆಳೆಯುತ್ತಲೂ ಇರಲಿಲ್ಲ. ದೊಡ್ಡ ದೊಡ್ಡ ಇಮಾರತುಗಳು ಎದ್ದು ನಿಲ್ಲುತ್ತಲೂ ಇರಲಿಲ್ಲ. ಆದರೆ ಇದರೊಂದಿಗೆ ಜಗತ್ತಿನ ಮೇಲೆ ತೈಲದ ಋಣಾತ್ಮಕ ಪರಿಣಾಮವೂ ಇದೆ. ಈ ದೊಡ್ಡ ದೊಡ್ಡ ಕಚ್ಚಾ ತೈಲ ತೆಗೆಯುವ ಉದ್ಯಮಗಳಿಂದ ಹೊರಸೂಸುವ ವಿಷಾನಿಲ ಇಡೀ ಭೂಮಿಯನ್ನೇ ಆಹುತಿ ಪಡೆಯುತ್ತಿದೆ. ಹಲವು ದೇಶಗಳಲ್ಲಿ ಕುಡಿಯುವ ಜಲವು ಇದರಿಂದ ಶುದ್ಧವಾಗಿ ಉಳಿದಿಲ್ಲ. ಸಾಗರ ಜಲಚರ ಜೀವಿಗಳು ಇದರಿಂದ ಆಪತ್ತಿನಲ್ಲಿವೆ. ತೈಲ ಹುಡುಕಾಟಕ್ಕಾಗಿ ಅರಣ್ಯವು ನಾಶವಾಗ್ತಾ ಇದೆ. ವನ್ಯಜೀವಿಗಳು ಕ್ಷೀಣಿಸುತ್ತಿವೆ. ಈ ಎಲ್ಲ ನೆಗೆಟಿವ್ ಕಾರಣಗಳಿಂದಾಗಿಯೇ ಇಂದು ಜಗತ್ತು ನವೀಕರಿಸಬಲ್ಲ ಇಂಧನ ಮೂಲಗಳತ್ತ ಹೊರಳುತ್ತಿದೆ. ಮುಂದಿನ ದಿನಗಳಲ್ಲಿ ತೈಲದ ಅಗತ್ಯತೆಯೇ ಮಾಯವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ದ್ರವರೂಪದ ಬಂಗಾರ ಎಂದು ಕರೆಸಿಕೊಂಡಿರುವ ಕಚ್ಚಾ ತೈಲ ವಿಶ್ವವನ್ನ ಬುಗುರಿ ಆಡಿಸಿದಂತೆ ಆಡಿಸಿರೋದಂತೂ ಸತ್ಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.